ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ರೀ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಜವಾನ್ ಪಿಕ್ಚರಿನ ಪೂರ್ತಿ ಸ್ಟೋರಿನ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾ ಶುರುವಾಗುತ್ತೆ. ನಾವಿಲ್ಲಿ ನೋಡ್ಬೋದು ಶಾರುಖ್ ಖಾನ್ ಇಂದು ಡೆಡ್ ಬಾಡಿ ನೀರಲ್ಲಿ ತೇಲ್ತಾ ಇರುತ್ತೆ. ಡೆಡ್ ಬಾಡಿ ಅಂದರೆ ಆಲ್ಮೋಸ್ಟ್ ಡೆಡ್ ಆಗಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿ ಜನ ಬಂದ್ಬಿಟ್ಟು ಶಾರುಖ್ ಖಾನ್ನ ಕಾಪಾಡ್ಬಿಡ್ತಾರೆ. ಸೊ ಅದೇ ಹಳ್ಳಿ ಜನಗಳ ಮೇಲೆ ಅಟ್ಯಾಕ್ ಆಗ್ತಾ ಇರುತ್ತೆ. ಆವಾಗ ಶಾರುಖ್ ಖಾನ್ ಸಡನ್ಲಿ ಎದ್ಬಿಟ್ಟು ಆ ಅಟ್ಯಾಕ್ ಮಾಡೋರನ್ನ ಸಾಯಿಸ್ಬಿಡ್ತಾನೆ. ಈಗ ಶಾರುಖ್ ಖಾನು ಹಳ್ಳಿ ಜನಗಳನ್ನೆಲ್ಲ ಕಾಪಾಡ್ತಾನೆ. ಆದರೆ ಅವನಿಗೆ ಮೆಮೊರಿಲೆಸ್ ಆಗಿರುತ್ತೆ. ಅವ್ನು ಯಾರು ಅಂತಾನೆ ಅವನಿಗೆ ಗೊತ್ತಿರಲ್ಲ. ಸೊ ಆ ಹಳ್ಳಿ ಜನಗಳಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಅವನು ಶಾರುಖ್ ಖಾನ್ಗೆ ಪ್ರಾಮಿಸ್ನ ಮಾಡ್ತಾನೆ, ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಯಾರು ಅಂತ ತಿಳ್ಕೊತೀನಿ ಅಂತ. ಈಗ ನಮಗೆ ತೋರಿಸ್ತಾರೆ 30 ವರ್ಷ ಆದಮೇಲಿನ ಸ್ಟೋರಿ. ನಾವಿಲ್ಲಿ ನೋಡ್ಬೋದು ಮೆಟ್ರೋ ಹೈಜಾಕ್ ಆಗಿರುತ್ತೆ. ಈ ಒಂದು ಹೈಜಾಕ್ ಮಾಡಿದವರು 4 ರಿಂದ 5 ಜನ ಹುಡುಗಿರಾಗಿರ್ತಾರೆ. ಆ ಹುಡುಗಿರ ಲೀಡರು ಶಾರುಖ್ ಖಾನ್ ಆಗಿರ್ತಾನೆ. ಅವನೊಂದು ಓಲ್ಡ್ ಏಜಿನ ಗೆಟಪ್ಪಲ್ಲಿ ಕಾಣಿಸ್ಕೊತಿರ್ತಾನೆ. ಶಾರುಖ್ ಖಾನು ಮತ್ತು ಟೀಮು ಅಲ್ಲಿ ಹೈಜಾಕ್ ಮಾಡಿರ್ತಾರಲ್ಲ, ಆ ಒಂದು ಹೈಜಾಕ್ ಮಾಡಿರೋದಕ್ಕೋಸ್ಕರ ಬಿಡೋದಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಾರೆ 40,000 ಕೋಟಿನ. ಅಷ್ಟು ಅಮೌಂಟ್ ಅವ್ರಿಗೆ ಕೊಟ್ಟರೆ ಆ ಎಲ್ಲ ಹಾಸ್ಟೇಜಸ್ನ ಬಿಡ್ತಾರೆ ಅಂತ ಅವನು ಡೀಲ್ ಮಾಡ್ಕೊಂಡಿರ್ತಾನೆ. ಆ 40,000 ಕೋಟಿ ಯಾರು ಕೊಡಬೇಕು ಅಂತಂದರೆ ಕಾಲಿ ಅಂತ ಒಬ್ಬ ಡಾನು. ಸೊ ಅವನು ದುನಿಯಾದಲ್ಲಿ 4th ನಂಬರಲ್ಲಿರ್ತಾನೆ ಆರ್ಮ್ಸ್ ಡೀಲಿಂಗಲ್ಲಿ. ಈ 40,000 ಕೋಟಿ ಕಾಲಿ ಕೊಡಲೇಬೇಕಿತ್ತು. ಯಾಕಂತಂದರೆ ಆ ಮೆಟ್ರೋದಲ್ಲಿ ಕಾಲಿಯ ಮಗಳು ಕೂಡ ಸ್ಟಕ್ ಆಗಿದ್ಲು. ಆ್ಯಕ್ಚುಲಿ ಇಲ್ಲೊಂದು ಬ್ಯಾಕ್ ಸ್ಟೋರಿ ಇದೆ. ಇವಾಗ ಶಾರುಖ್ ಖಾನ್ ಜೊತೆ 4-5 ಜನ ಹುಡುಗಿರು ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಎಲ್ಲ ಹುಡುಗಿಗೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅವರು ಇವನ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಒಬ್ಳಿರ್ತಾಳೆ, ಅವಳು ಫಾರ್ಮರಿನ ಮಗಳಾಗಿರ್ತಾಳೆ. ಸೊ ಬ್ಯಾಂಕಿಂದ 40,000 ರೂಪಾಯಿ ಲೋನು ಅವನು ತೊಗೊಂಡಿರ್ತಾನೆ. ಅದು ಟೈಮಿಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಬ್ಯಾಂಕು ಅವನನ್ನು ಜಪ್ತು ಮಾಡ್ಕೊಂಡ್ಬಿಡುತ್ತೆ. ಈ ಕಾರಣದಿಂದಾಗಿ ತನ್ನ ಫ್ಯಾಮಿಲಿಗೆ ಅವನು ಸಾಕಾಗ್ತಿಲ್ಲ ಅಂತ ಅವನು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಯಾಕಂತಂದರೆ ಅವನು ಸೂಸೈಡ್ ಕಾರಣದಿಂದಾಗಿ ಅವನ ಮನೆಗೆ 2 ಲಕ್ಷ ರೂಪಾಯಿ ಹೋಗುತ್ತೆ ಅಂತ. ಇದೇ ಥರ ಎಲ್ಲ ಹುಡುಗಿದು ಸ್ಟೋರಿ ಇರುತ್ತೆ. ಅದಕ್ಕೆ ಅವರು ಶಾರುಖ್ ಖಾನ್ ಜೊತೆ ಕೆಲಸನ ಮಾಡ್ತಾ ಇರ್ತಾರೆ. ಆ ಮೆಟ್ರೋ ಹೈಜಾಕ್ ಮಾಡಿದ ತಕ್ಷಣ ಶಾರುಖ್ ಖಾನ್ ಅವನ ಹೆಸರು ವಿಕ್ರಮ್ ರಾಠೋರ್ ಅಂತ ಹೇಳ್ಕೊತಾನೆ. ಸೊ ವಿಕ್ರಮ್ ರಾಠೋರ್ ಮತ್ತು ಟೀಮು ಆ 40,000 ಕೋಟಿ ಯಾಕೆ ಕೇಳ್ತಾ ಇದೆ ಅಂತಂದರೆ ಆ ಒಂದು ಎಲ್ಲ ಮೋಸ ಆಗಿರೋ ಫಾರ್ಮರ್ಸಿಗೆ ಕೊಡೋದಕ್ಕೆ. ಸೊ 40,000 ಕೋಟಿ ಆ ಒಂದು ರೂಪಾಯಿನೂ ಕೂಡ ಅವ್ರ ಹತ್ರ ಇರಲ್ಲ. ಯಾಕಂತಂದರೆ ಎಲ್ಲನೂ ಅವರು ಯಾರಿಗೆ ಮೋಸ ಆಗಿದೆಯೋ ಅವರಿಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ, ಮೆಟ್ರೋ ಹೈಜಾಕ್ ಮಾಡಿರೋದನ್ನ ಬಿಡಲಾಗುತ್ತೆ. ಸೊ ಹೇಗೆ ಎಸ್ಕೇಪ್ ಆಗ್ತಾರೆ ಅಂತಂದರೆ ಎಲ್ಲರಿಗೂ ಶಾರುಖ್ ಖಾನ್ ಹಾಕೊಂಡಿರೋ ಗೆಟಪ್ನೇ ಹಾಕ್ಸ್ಕೊಂಡ್ಬಿಟ್ಟು ಹೊರಗಡೆ ಬಿಡ್ತಾರೆ. ಸೊ ಈ ಒಂದು ಕೇವಸ್ ಕಾರಣದಿಂದಾಗಿ ಶಾರುಖ್ ಖಾನು ಮತ್ತು ಅವನ ಟೀಮು ಆರಾಮಾಗಿ ಎಸ್ಕೇಪ್ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಈ ಒಂದು ಇನ್ವೆಸ್ಟಿಗೇಷನ್ ಮತ್ತು ನೆಗೋಷಿಯೇಷನ್ ಮಾಡ್ತಾ ಇರೋದು ನಯನ್ತಾರಾ ಅಂತ. ಈಗ ಶಾರುಖ್ ಖಾನು ಆಸ್ ಅ ಚೀಫ್ ಮತ್ತು ಅವ್ನು 4 ಜನ ಹುಡುಗಿರು ಅವನ ಜೊತೆ ಕೆಲಸ ಮಾಡ್ತಾರಲ್ಲ, ಆ 4 ಜನ ಹುಡುಗಿರು ಆ್ಯಕ್ಚುಲಿ ಜೈಲಲ್ಲಿ ಕೆಲಸ ಮಾಡ್ತಾರೆ. ಅವರು ಜೈಲಿಗೆ ಹಾಕಿರ್ತಾರೆ ಅವ್ರನ್ನ. ಸೊ ಆ್ಯಕ್ಚುಲಿ ಶಾರುಖ್ ಖಾನು ಜೈಲರಿಗೆ ಕೆಲಸ ಮಾಡ್ತಾನೆ, ಅದೇ ಒಂದು ಜೈಲಲ್ಲಿ. ಈ ಜೈಲಲ್ಲಿ ಎಲ್ಲ ಯಾರು ಇರ್ತಾರಲ್ಲ, ಎಲ್ಲ ಶಾರುಖ್ ಖಾನ್ ತುಂಬಾ ಇಷ್ಟಪಡ್ತಿರ್ತಾರೆ. ಯಾಕಂತಂದರೆ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಮೆಟ್ರೋ ಹೈಜಾಕ್ ಆದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಬ್ಬ ಪೊಲೀಸ್ ಆಫೀಸರು ವಿಕ್ರಮ್ ರಾಠೋರ್ ಮತ್ತು ಆ ಒಂದು ಆರ್ಮಿ ಜೊತೆಗೆ ಹೊಡೆದಾಡೋಕ್ಕೆ ಬರ್ತಾನೆ. ಆದರೆ ಶಾರುಖ್ ಖಾನ್ ಅವನಿಗೆ ಹೊಡೆದಾಕೊಂಬಿಟ್ಟು ಹಿಡ್ಕೊಂಡ್ಬಿಡ್ತಾನೆ. ಇವನ್ನ ನೆನ್ಪಿಟ್ಕೊಂಡಿರಿ, ಯಾಕಂತಂದರೆ ಈ ವ್ಯಕ್ತಿ ಮುಂದೆ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾನೆ. ಮೆಟ್ರೋ ಹೈಜಾಕ್ ಮಿಷನ್ ಸಕ್ಸಸ್ಫುಲ್ ಆಗುತ್ತೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಶಾರುಖ್ ಖಾನಿಗೆ ರಿಯಲ್ ಆಗಿ ಅಷ್ಟು ವಯಸ್ಸಾಗಿಲ್ಲ ಅಂತ. ಸೊ ಅವನು ಜಸ್ಟ್ ಆ ಫೇಕ್ ಮಾಸ್ಕ್ ಮತ್ತು ಓಲ್ಡ್ ಏಜ್ ಆಗಿ ಆ್ಯಕ್ಟ್ ಮಾಡೋ ಥರ ಒಂದು ಮಾಸ್ಕ್ನ ಹಾಕ್ಕೊಂಡಿರ್ತಾನೆ. ಅದನ್ನು ಅವನು ಇಲ್ಲಿ ಬಿಚ್ಚುತ್ತಾನೆ. ಆ್ಯಕ್ಚುಲಿ ಆಜಾದಿನ ಅಪ್ಪ ವಿಕ್ರಮ್ ರಾಠೋರ್ ಅಂತ. ವಿಕ್ರಮ್ ರಾಠೋರ್ನ ಸ್ಟೋರಿ ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ. ಕೆಳಗೆ ಬಿದ್ದಿರ್ತಾನೆ, ವಿಲೇಜಸ್ ಅವನಿಗೆ ರೆಸ್ಕ್ಯೂ ಮಾಡ್ತಾರಲ್ಲ, ಆ ಒಂದು ವ್ಯಕ್ತಿ ಆಜಾದಿನ ಅಪ್ಪ ವಿಕ್ರಮ್ ರಾಠೋರ್. ಸ್ಟೋರಿ ಪ್ರೋಗ್ರೆಸ್ ಆಗ್ತಾ ಬರುತ್ತೆ. ನಾವಿಲ್ಲಿ ನೋಡ್ಬೋದು ನಯನ್ತಾರಾಗೆ ಒಂದು ಮಗಳು ಕೂಡ ಇರ್ತಾಳೆ. ಸೊ ಅವರಮ್ಮ ಮದುವೆ ಆಗೋದಕ್ಕೆ ಗಂಡನ್ನ ಹುಡುಕ್ತಾ ಇರ್ತಾಳೆ. ಇಲ್ಲಿ ಶಾರುಖ್ ಖಾನಿಗೆ ಕಾವೇರಿಯಮ್ಮ ಕರ್ಕೊಂಬರ್ತಾಳೆ ಮದುವೆ ಆಗೋಕ್ಕೆ ಗಂಡ ಥರ. ಬೇಸಿಕಲಿ ಆಜಾದಿಗೆ ನರ್ಮದಾಗೆ ಮೀಟ್ನ ಮಾಡಿಸ್ತಾಳೆ, ಮದುವೆನ ಆಗೋದಕ್ಕೆ. ಆಜಾದ್ ಅಂದರೆ ಯಂಗರ್ ವರ್ಷನ್ ಆಫ್ ಶಾರುಖ್ ಮತ್ತು ನರ್ಮದಾ ಅಂದರೆ ನಯನ್ತಾರಾ. ಸ್ಟೋರಿ ಇನ್ನೂ ಪ್ರೋಗ್ರೆಸ್ ಆಗ್ತಾ ಬರುತ್ತೆ. ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟುತ್ತಾ ಇರುತ್ತೆ. ಹಂಗೆ ಹಾಡು ಕೂಡ ಬರುತ್ತೆ. ಸೊ ಹಂಗೆ ಬೇಸಿಕಲಿ ಹೋಗ್ತಾ ಹೋಗ್ತಾ ಮದುವೆ ಕೂಡ ಆಗುತ್ತೆ ಮುಂದೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಶಾರುಖ್ ಖಾನು ಹೇಳಬೇಕಂತ ಅಂದ್ಕೊಂಡಿರ್ತಾನೆ ಅವನೇ ನಯನ್ತಾರಾ ಹುಡುಕ್ತಿರೋ ಒಂದು ಕ್ರಿಮಿನಲ್ಲು, ಅವನೇ ಕಿಡ್ನಾಪ್ ಮಾಡ್ತಾ ಇರೋದು, ಅವನೇ ಮೆಟ್ರೋನ ಹೈಜಾಕ್ ಮಾಡಿರೋದು ಅಂತ.
ಆದರೆ ಅಷ್ಟರೊಳಗಡೆ ನಮಗೆ ಇನ್ನೊಂದು ಗೊತ್ತಾಗುತ್ತೆ, ಇಲ್ಲಿ ಮಿನಿಸ್ಟ್ರ್ ಒಬ್ಬ ಇರ್ತಾನೆ, ಹೆಲ್ತ್ ಮಿನಿಸ್ಟ್ರು. ಅವನು ಫೇಕ್ ಪ್ರಾಮಿಸಸ್ನ ಮಾಡ್ತಾ ಇರ್ತಾನೆ. ನಮ್ಮದು ಸರ್ಕಾರಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಳ್ಳೆ ಸರ್ಜನ್ಸ್ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಎಲ್ಲ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ಸಿಗುತ್ತೆ ಅಂತ ಸುಳ್ಳು ವಾದನ ಮಾಡ್ತಾ ಇರ್ತಾನೆ. ಅವನು ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ, ಅಕಸ್ಮಾತ್ ನನಗೆ ಈಗಲೇ ನೀವು ನನಗೆ ಬುಲೆಟ್ ಹೊಡೆದ್ರೆ ನಾನು ದೊಡ್ಡ ಸ್ಪೆಷಲೈಸ್ಡ್ ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗಲ್ಲ, ನಾನು ಇಲ್ಲಿರೋ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಶಾರುಖ್ ಖಾನ್ ಆರ್ಮಿನ ಒಂದು ಗರ್ಲು ಬೇಕಂತ ಅವನ ಗೋಲಿನ ಹೊಡೆದು ಬಿಡ್ತಾಳೆ ಅವನಿಗೆ. ಈಗ ಶಾರುಖ್ ಖಾನ್ ಮತ್ತು ಟೀಮು ಮತ್ತೆ ಆ ಸರ್ಕಾರಿ ಮಿನಿಸ್ಟರ್ನ ಅಗವ ಮಾಡ್ಕೊಂಡ್ಬಿಟ್ಟು ಆ ಸರ್ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವನ ಟ್ರೀಟ್ಮೆಂಟಿಗೆ. ಸೊ ಆ್ಯಕ್ಚುಲಿ ಆಬ್ವಿಯಸ್ಲಿ ಅವರಿಗೆ ಗೊತ್ತಿರುತ್ತೆ ಆ ಒಂದು ಸರ್ಕಾರಿ ಹಾಸ್ಪಿಟಲ್ ಒಳಗೆ ಅಂತ ಏನು ಸ್ಪೆಷಲೈಸ್ ಟ್ರೀಟ್ಮೆಂಟ್ ಇರಲ್ಲ ಅಂತ, ಜಸ್ಟ್ ಫೇಕ್ ಪ್ರಾಮಿಸಸ್ ಮಾಡಿರ್ತಾನೆ ಅಂತ. ಸೊ ಅದಕ್ಕೆ ಈಗ ಅವನು ಇಡೀ ಲೈವ್ ಬಂದುಬಿಟ್ಟು ಇಡೀ ಎಲ್ಲ ದುನಿಯಾಗೆ ಹೇಳ್ತಾನೆ, 5 ಗಂಟೆ ಒಳಗಡೆ ಫುಲ್ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸು, ತುಂಬ ಒಳ್ಳೊಳ್ಳೆ ಡಾಕ್ಟರ್ಸು ಎಲ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲ ಅಂತಂದರೆ ಅವನನ್ನು ಸಾಯಿಸ್ತೀನಿ ಅಂತ. ಸೊ ಏನು ಬೇಸಿಕಲಿ 10 ವರ್ಷ ಆಗದಿರೋ ಕೆಲಸ ಬರೀ 5 ಗಂಟೆಯಲ್ಲಿ ಮಾಡಿ ತೋರಿಸ್ತೀನಿ ಅಂತ ಅವನು ಡಿಮ್ಯಾಂಡ್ನ ಮಾಡ್ತಾನೆ. ಸೊ ಆಜಾದ್ ಅಂದರೆ ವಿಕ್ರಮ್ ರಾಠೋರ್ ಹೆಸರು ಹೇಳ್ಕೊಂಡು ಈಗ ಅವನು ಅಲ್ಲಿ ಇರ್ತಾನಲ್ಲ ಶಾರುಖ್ ಖಾನು, ಅವನು ಚಾಪರ್ನ ಡಿಮ್ಯಾಂಡ್ ಮಾಡ್ತಾನೆ ಅಲ್ಲಿಂದ ಎಲ್ಲ ಒಂದು ಟೀಮು ಎಸ್ಕೇಪ್ ಆಗೋದಕ್ಕೆ. ಚಾಪರ್ ಏನೋ ಕೊಡ್ತಾಳೆ ನಯನತಾರ, ಆದರೆ ಅವ್ರ ಜೊತೆಗೆ ಅವರು ಕೂಡ ಬಂದುಬಿಡ್ತಾಳೆ ಅವಳ ಟೀಮ್ ಜೊತೆಗೆ. ಸೊ ಬೇಸಿಕಲಿ ಒಂದು ದೊಡ್ಡ ಫೈಟ್ ನಡೆಯುತ್ತೆ, ಆ್ಯಕ್ಷನ್ ಸೀನ್ಸ್ ನಡೆಯುತ್ತೆ. ಸೊ ಹೇಗೋ ಒಂದು ಶಾರುಖ್ ಖಾನು ಮತ್ತು ಅವನ ಟೀಮು ಸಕ್ಸಸ್ಫುಲ್ ಆಗುತ್ತೆ ಎಸ್ಕೇಪ್ ಆಗೋದ್ರಲ್ಲಿ. ಈ ಒಂದು ಮಧ್ಯದಲ್ಲಿ ಶಾರುಖ್ ಖಾನಿನ ಮಾಸ್ಕು ತೆಗಿತಾಳೆ ನಯನತಾರ, ಆದರೆ ಅವಳಿಗೆ ಗೊತ್ತಾಗಲ್ಲ ಅದು ಆಜಾದ್ ಅಂತ. ಸೊ ನಯನತಾರ ಮತ್ತು ಟೀಮು ಅವರು ಫುಲ್ ವರ್ಕ್ ಪ್ರೆಷರ್ನ ಹಾಕ್ತಾರೆ, ತುಂಬ ಫೋರ್ಸ್ ಮಾಡ್ತಾರೆ ಎಲ್ಲ ಟೀಮಿಗೆ ಶಾರುಖ್ ಖಾನ್ ಅಂದರೆ ಆಜಾದ್ ಯಾರು, ಆ ಒಂದು ವಿಜಿಲೆಂಟ್ ಯಾರು ತಿಳ್ಕೊಳ್ಳೋದಕ್ಕೆ. ಸೊ ಸ್ಪೆಷಲ್ ಎಫೆಕ್ಟ್ಸಿಂದ ಗೊತ್ತಾಗುತ್ತೆ, ಡ್ರಾಯಿಂಗ್ನ ಮಾಡಿಸ್ತಾರೆ. ಆಮೇಲೆ ನಯನತಾರಿಗೆ ಗೊತ್ತಾಗುತ್ತೆ ಅವನ ಹಸ್ಬೆಂಡ್ ಆಜಾದೇ ವಿಜಿಲ್ಯಾಂಟಿ, ಅವನೇ ಇವೆಲ್ಲ ಕೆಲಸ ಮಾಡ್ತಾ ಇದ್ದಿದ್ದು, ಅವಳ ಹತ್ರ ಅವಳನ್ನು ಇವನು ಯೂಸ್ ಮಾಡ್ಕೋತಿದ್ದ ಅಂತ ಅವಳಿಗೆ ರಿಯಲೈಸ್ ಆಗುತ್ತೆ. ನಯನತಾರ ಶಾರುಖ್ ಖಾನಿಗೆ ಕನ್ಫ್ರಂಟ್ ಮಾಡ್ತಾಳೆ. ಅಷ್ಟರೊಳಗಡೆ ಅವ್ನು ಹೇಳ್ತಾನೆ, ನಾನು ನಿನಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಹೇಳೋಕ್ಕಾಗಲಿಲ್ಲ ಅಂತ. ಸೊ ಅವಳು ತಲೆ ಕೆಡಿಸ್ಕೊಳ್ಳಲ್ಲ, ಗನ್ನನ್ನು ಶೂಟ್ ಮಾಡಿಬಿಡ್ತಾಳೆ ಶಾರುಖ್ ಖಾನ್ ಕೈಗೆ. ಅಷ್ಟರೊಳಗಡೆ ಅವ್ರ ಮನೆಗೆ ಶೂಟಿಂಗ್ ಆಗಿಬಿಡುತ್ತೆ. ಸೊ ಅಲ್ಲಿ ಬರ್ತಾರೆ ಕಾಲಿನ ಜನಗಳು, ಕಾಲಿ ಕಡೆಯವ್ರು ಬರ್ತಾರೆ, ಇಬ್ಬರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಅವಳು ಹೆಂಗೋ ಒಂದು ನಯನತಾರನ ಪೊಲೀಸ್ ಟೀಮು ಕರ್ಕೊಂಡು ಹೋಗ್ಬಿಡುತ್ತೆ. ಆದರೆ ಕಾಲಿ ಮತ್ತು ಎಲ್ಲ ಟೀಮು ಶಾರುಖ್ ಖಾನ್ನ ಅಗವ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಕಿಡ್ನ್ಯಾಪ್ ಮಾಡಿಕೊಂಡು. ಇನ್ನೊಂದು ಕಡೆ ಈಗ ನಯನತಾರಿಗೆ ಗೊತ್ತಿರುತ್ತೆ ಇವೆಲ್ಲ ಕೆಲಸ ಮಾಡ್ತಾ ಇರೋದು ಶಾರುಖ್ ಖಾನಿನ ಕಡೆ ಹುಡುಗಿರು, ಅಂದರೆ ಅವರು ಜೈಲಾಗಿರ್ತಾರಲ್ಲ ಅವರು ಅಂತ. ಸೊ ಅವಳು ಡಿಸೈಡ್ ಮಾಡ್ತಾಳೆ, ನಾನು ಕೂಡ ಫೇಕ್ ಕೈದಿ ಆಗಿಬಿಟ್ಟು ಅದೇ ಜೈಲಿಗೆ ಹೋಗ್ತೀನಿ, ಅವ್ರು ಏನೇನು ಮಾಡ್ತಾರಲ್ಲ ತಿಳ್ಕೊತೀನಿ ಅಂತ. ಇನ್ನೊಂದು ಕಡೆ ಈ ಶಾರುಖ್ ಖಾನ್ ಅಂದರೆ ಆಜಾದಿಗೆ ತುಂಬಾ ಟಾರ್ಚರ್ ಮಾಡಲಾಗ್ತಿರುತ್ತೆ, ತುಂಬಾ ಹೊಡಿತಾ ಇರ್ತಾರೆ. ಸೊ ಸಡನ್ನಾಗಿ ಹಿಂದೆಯಿಂದ ಒಬ್ಬ ಬಂದುಬಿಟ್ಟು ಎಲ್ಲರಿಗೂ ಹೊಡಿತಾನೆ, ಲೈಕ್ ಹತೋಡೆಯಿಂದ ಎಲ್ಲರಿಗೂ ಸಾಯಿಸ್ಬಿಡ್ತಾನೆ. ಸೊ ಅವನು ಯಾರು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ, ಅವನೇ ವಿಕ್ರಮ್ ರಾಠೋರ್, ಅಂದರೆ ಇಲ್ಲಿ ಬಂದಿಯಾಗಿ ಇಟ್ಕೊಂಡಿದ್ದ ಆಜಾದ್ ಅವರ ಅಪ್ಪ. ಆಜಾದ್ ಬೇಸಿಕಲಿ ಅವ್ರ ಅಪ್ಪನ ಹೆಸರು ಅಂದರೆ ವಿಕ್ರಮ್ ರಾಠೋರ್ನ ಹೆಸರು ಇಟ್ಕೊಂಡು ಆ ಒಂದು ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಒಂದು ಕೆಲಸನ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಆಜಾದಿಗೂ ಕೂಡ ಗೊತ್ತಿರಲ್ಲ ಅವರಪ್ಪ ವಿಕ್ರಮ್ ರಾಠೋರ್ ಇನ್ನೂ ಬದುಕಿರ್ತಾನೆ ಅಂತ. ಸೊ ವಿಕ್ರಮ್ ರಾಠೋರ್ ಬಂದುಬಿಟ್ಟು ಆಜಾದಿಗೆ ಕಾಪಾಡ್ತಾನೆ. ಇಲ್ಲಿಗೆ ಇಂಟರ್ವಲ್ ಆಗುತ್ತೆ. ಸೊ ಇದೊಂದು ಕ್ರೇಜಿ ಸೀನ್ ಆಗಿತ್ತು, ತುಂಬ ಜನ ಶಿಳ್ಳೆಲ್ಲ ಹೊಡೆದ್ರು ಈ ಒಂದು ಸೀನ್ ಬಂದಿದ್ದಕ್ಕೆ, ತುಂಬಾ ಚೆನ್ನಾಗಿ ಶೂಟ್ ಆಗಿತ್ತು. ಸೊ ಇನ್ನೊಂದು ನಿಮಗೆ ಗೊತ್ತಿರಬೇಕು ಏನಪ್ಪ ಅಂತಂದರೆ, ವಿಕ್ರಮ್ ರಾಠೋರ್ ಅಂದರೆ ಆಜಾದ್ ಅವ್ರ ಅಪ್ಪ ಇದ್ದಾನಲ್ಲ, ಅವನಿಗೆ ಇನ್ನೂ ಕೂಡ ಮೆಮೊರಿ ಲಾಸ್ ಆಗಿದೆ, ಅವ್ನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಸೊ ಶಾರುಖ್ ಖಾನ್ ಅಂದರೆ ಆಜಾದ್ ಅವ್ನ ಮಗ ಅಂತ ಅವ್ನು ಹೇಳ್ಕೊಂಡ್ರು ಕೂಡ ಅವನಿಗೇನು ಫೀಲಿಂಗ್ಸ್ ಬರ್ತಾ ಇರಲ್ಲ, ಯಾಕಂತಂದರೆ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ, ಅವನಿಗೆ ಗೊತ್ತು ಕೂಡ ಇರಲ್ಲ. ಇನ್ನೊಂದು ಕಡೆ ನಯನತಾರ ಕೂಡ ಜೈಲಲ್ಲಿ ಬಂದುಬಿಡ್ತಾಳೆ. ಅವಳು ಹೇಳ್ತಾಳೆ, ನಾನು ಆಜಾದಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ಟು ಪೊಲೀಸರು ನನಗೆ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಈ ಒಂದು ವಿಷಯ ಕೇಳಿದ್ರೆ ಆ ಒಂದು ಸಾಥಿಗಳು ಇವಳಿಗೆ ಹೆಲ್ಪ್ ಮಾಡ್ಬೋದೇನೋ ಅಂತ ಅವಳಿಗೊಂದು ನಂಬಿಕೆ. ಸೊ ಈಗ ನಯನತಾರಾಗೆ ಪ್ರಿಯಮಣಿ ಬ್ಯಾಕ್ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ವಿಕ್ರಮ್ ರಾಠೋರಿಂದು. ವಿಕ್ರಮ್ ರಾಠೋರ್ ಒಂದು ಹಳ್ಳಿಯಲ್ಲಿ ಇರ್ತಾನೆ, ಅವನು ಒಬ್ಬ ಸೋಲ್ಜರು. ಸೊ ಅವನು ದೀಪಿಕಾ ಪಡ್ಕೋನೆಗೆ ಲವ್ ಮಾಡಿಬಿಟ್ಟು ಮದುವೆನೇ ಆಗಿರ್ತಾನೆ. ಅಲ್ಲಿ ಅವನಿಗೆ ಒಂದು ನ್ಯೂಸ್ ಬರುತ್ತೆ, ಜವಾನ್ ಅಂದರೆ ಸ್ವಲ್ಪ ಸೋಲ್ಜರ್ಸು ಒಂದು ಕಡೆ ಸತ್ತು ಹೋಗಿದ್ದಾರೆ ಅಂತ. ಫೋರ್ಸು ವಿಕ್ರಮ್ ರಾಠೋರ್ ಮತ್ತು ಟೀಮಿಗೆ ಕಳಿಸ್ತಾರೆ ಅಲ್ಲಿ, ಲೈಕ್ ಇನ್ನೋಸೆಂಟಿಗೆ ಕಾಪಾಡೋಕ್ಕೆ ಮತ್ತು ಯಾರನ್ನ ಗಾಯಗೊಂಡಿದ್ರೆ ಹೆಲ್ಪ್ ಮಾಡೋದಕ್ಕೆ. ಸೊ ವಿಕ್ರಮ್ ರಾಠೋರ್ ಮತ್ತು ಟೀಮಲ್ಲಿ ಹೋಗುತ್ತೆ, ಆದರೆ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ ಅವರು ಯೂಸ್ ಮಾಡೋಕ್ಕೆ ಮತ್ತು ಫೈರ್ ಮಾಡೋಕ್ಕೆ ತೊಗೊಂಡು ಹೋಗಿದ್ದಂಥ ಒಂದು ಗನ್ನು ಮಾಲ್ ಫಂಕ್ಷನ್ ಆಗ್ತಾ ಇದೆ ಅಂತ. ಶಾರುಖ್ ಖಾನಿಗೆ ಇವಾಗ ರೀಸನ್ ಗೊತ್ತಾಗುತ್ತೆ ಯಾಕೆ ಪ್ರೀವಿಯಸ್ಲಿ ಒಂದು ಮಿಷನಿಗೆ ಬಂದಂಥ ಒಂದು ಸೋಲ್ಜರ್ಸಿನ ಡೆತ್ ಆಗಿದೆ ಅಂತ. ಯಾಕಂತಂದರೆ ಅವರಿಗೆ ಒಂದು ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಂಥ ಗನ್ನು ಮಾಲ್ ಫಂಕ್ಷನ್ ಆಗ್ತಿತ್ತು, ಅದರಿಂದ ಬುಲೆಟೇ ಹೊರಗೆ ಬರ್ತಾ ಇರಲಿಲ್ಲ. ಈ ಕಾರಣದಿಂದಾಗಿ ಆ ಟೆರರಿಸ್ಟ್ಗಳು ಇವರನ್ನೆಲ್ಲ ಸಾಯಿಸಿಬಿಡ್ತಾರೆ. ಈ ಟೀಮಲ್ಲೂ ಕೂಡ ಸ್ವಲ್ಪ ಸೋಲ್ಜರ್ಸ್ ಸತ್ತು ಹೋಗಿದ್ರು, ಆದರೆ ಶಾರುಖ್ ಖಾನು ಲೈಕ್ ಆ ಟೆರರಿಸ್ಟ್ಗಳಿಗೆ ಸಾಯಿಸಿಬಿಟ್ಟು ಹೇಗೋ ಒಂದು ಕಾಪಾಡಿಕೊಂಡು ಅವನ ಟೀಮ್ನ ಸೇವ್ ಮಾಡಿಕೊಂಡು ಬಚಾವಾಗಿ ಹೊರಗೆ ಬರ್ತಾರೆ. ಸ್ವಲ್ಪ ಜನ ಸೋಲ್ಜರ್ಸ್ ಸತ್ತೋದ್ರಲ್ಲ, ಆ ಎಲ್ಲ ಬ್ಲೇಮು
ವಿಕ್ರಮ್ ರಾಠೋರು ಖಾಲಿ ಮೇಲೆ ಹಾಕ್ತಾನೆ. ಯಾಕಂತಂದರೆ ಈಗ ವೆಪನ್ಸ್ ಯೂಸ್ ಮಾಡ್ತಾ ಇದ್ರಲ್ಲ, ಯಾವ ವೆಪನ್ಸ್ ಮಾಲ್ ಫಂಕ್ಷನ್ ಆಯ್ತಲ್ಲ ಅದನ್ನು ಡಿಸೈನ್ ಮಾಡಿರೋಂಥ ಒಂದು ಕಂಪ್ನಿ ಖಾಲಿದು. ಸೊ ಖಾಲಿ ಹೇಳ್ತಾನೆ ನಮ್ಮ ಗನ್ ನಿನಗೆ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂತ. ಸೊ ಅವಾಗಲೇ ಖಾಲಿ ಹೇಳಿದ ಇನ್ಸ್ಟ್ರಕ್ಷನ್ಸ್ನ ತೊಗೊಂಬಿಟ್ಟು ವಿಕ್ರಮ್ ರಾಠೋರ್ ಯೂಸ್ ಮಾಡ್ತಾನೆ. ಆದರೆ ಆಗಲೂ ಕೂಡ ಆ ಗನ್ನಿನ ಬುಲೆಟ್ ಹೊರಗೆ ಬರಲ್ಲ. ಸೊ ಇವಾಗ ಇಲ್ಲಿ ಖಾಲಿದು ಈಗೋ ಬಹಳನೇ ಹರ್ಟ್ ಆಗಿಬಿಟ್ಟಿದೆ. ಸೊ ಅವನಿಗೆ ಕೊಟ್ಟಿದ್ದ ಒಂದು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಾರೆ. ಈಗ ವಿಕ್ರಮ್ ರಾಠೋರ್ ಮತ್ತು ದೀಪಿಕಾ ಪಡ್ಕೋನ್ ಇದ್ದಿದ್ದ ಮನೆಗೆ ಖಾಲಿ ಅಟ್ಯಾಕ್ನ ಮಾಡಿಸ್ತಾನೆ. ಸೊ ಶಾರುಖ್ ಖಾನಿಗೆ ಲೈಕ್ ಅನ್ಕಾನ್ಷಿಯಸ್ ಮಾಡಿಬಿಟ್ಟು ದೀಪಿಕಾ ಪಡ್ಕೋನಿಗೆ ಬ್ಲೇಮ್ನ ಹಾಕ್ತಾನೆ, ನೀನು ಒಬ್ಬ ದೇಶದ್ರೋಹಿಯ ಪತ್ನಿ ಅಂತ. ಸೊ ಶಾರುಖ್ ಖಾನಿಗೆ ಹೆಂಗೋ ಒಂದು ಸಾಯಿಸಿಬಿಡ್ತಾನೆ, ಆದರೆ ಅವ್ನು ಸತ್ತೋಗಲ್ಲ, ಅವನು ಆ ನೀರಲ್ಲಿ ಬಿದ್ದುಬಿಡ್ತಾನೆ. ಸೊ ಅಲ್ಲಿಂದ ನಾವು ಸ್ಟಾರ್ಟಿಂಗ್ ನೋಡಿದ್ವಿ, ಆ ವಿಲೇಜರ್ ಜನ ಬರ್ತಾರೆ ಶಾರುಖ್ ಖಾನಿಗೆ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಈಗ ಐಶ್ವರ್ಯ ಅಂದರೆ ದೀಪಿಕಾ ಪಡ್ಕೋನು ಲೈಕ್ ಖಾಲಿನ ಜನಗಳನ್ನ ಸಾಯಿಸಿರ್ತಾಳೆ ಅಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ. ಅದಕ್ಕೆ ಕಾರಣದಿಂದಾಗಿ ಅವಳಿಗೆ ಜೈಲಿಗೆ ಹಾಕ್ತಾರೆ ಮತ್ತು ಲೈಕ್ ದೇಶದ್ರೋಹಿ ಹೆಂಡತಿ ಅಂತಲೂ ಕೂಡ ಒಂದು ಇಲ್ಜಾಮ್ ಇರುತ್ತೆ ಅವಳ ಮೇಲೆ. ಸೊ ಅವಳಿಗೆ ಲೈಕ್ ಫಾಸಿ ಅಂದರೆ ಗಲ್ಲು ಶಿಕ್ಷೆನ ಪ್ರೊವೈಡ್ ಮಾಡಿರ್ತಾರೆ. ಇನ್ನೇನು ಅವಳಿಗೆ ಗಲ್ಲು ಶಿಕ್ಷೆ ಆಗ್ತಾ ಇರಬೇಕು ಅಷ್ಟೊತ್ತಿಗೆ ಅವಳು ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ. ಗೊತ್ತಾಗುತ್ತೆ ಆ್ಯಕ್ಚುಲಿ ಐಶ್ವರ್ಯ ಪ್ರೆಗ್ನೆಂಟ್ ಇರ್ತಾಳೆ ಅಂತ. ಸೊ ಅದಕ್ಕೆ ಡಿಸೈಡ್ ಮಾಡ್ತಾರೆ ಕಾನೂನಿಂದ ಈಗ ಅವಳು ಆ ಮಗುಗೆ ಜನ್ಮನ ಕೊಡಬೇಕು. ಆ ಮಗು 5 ವರ್ಷ ಆದಮೇಲೆ ಇವಳಿಗೆ ನಾನು ಗಲ್ಲು ಶಿಕ್ಷೆನ ಕೊಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಆಗುತ್ತೆ, ಆ ಮಗು ಬೆಳೆಯುತ್ತೆ ಜೈಲಲ್ಲೇ. 5 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಾಯೋಕ್ಕಿಂತ ಮುಂಚೆ ದೀಪಿಕಾ ಪಡ್ಕೋನೆ ಲೈಕ್ ಪ್ರಾಮಿಸ್ನ ತೊಗೊತಾಳೆ, ನಿಮ್ಮಪ್ಪ ಆ್ಯಕ್ಚುಲಿ ಗದ್ದಾರಲ್ಲ, ನೀನು ದೊಡ್ಡನಾದ ತಕ್ಷಣ ನಿಮ್ಮಪ್ಪನ ಹೆಸರು ಉಳಿಸ್ಬೇಕು, ಅವರಿಗೆ ಒಂದು ಬಂದಿರೋಂಥ ಒಂದು ಕಲಂಕದ ಹೆಸರು ನೀನು ಉಳಿಸ್ಬೇಕು ಮತ್ತು ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಒಂದು ಪ್ರಾಮಿಸ್ನ ತೊಗೊತಾಳೆ. ಸೊ ಅವಳಿಗೆ ಗಲ್ಲು ಶಿಕ್ಷೆ ಹಾಕ್ತಾರೆ, ಅವಳು ಅಲ್ಲಿ ಸತ್ತು ಹೋಗ್ತಾಳೆ. ಈ ಕಾವೇರಿ ಅಮ್ಮ ಇರ್ತಾಳಲ್ಲ, ಅವಳು ಕೂಡ ಸೆಲ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ದೀಪಿಕಾ ಪಡ್ಕೋನೆ ಇದ್ದಾಗ. ಸೊ ದೀಪಿಕಾ ಪಡ್ಕೋನೆ ಸತ್ತೋದ ತಕ್ಷಣ ಆ ಒಂದು ಮಗ ಆಜಾದ್ನ ಇವಳು ಅಡಾಪ್ಟ್ ಮಾಡ್ಕೊಂಬಿಟ್ಟು ಇವಳೇ ಬೆಳೆಸ್ತಾಳೆ. ಸೊ ನಿಮ್ಗೆ ನೆನಪಿರಬೇಕು, ನಾನು ಆಗ್ಲೇ ಹೇಳಿದ್ದೆ ಈ ಒಂದು ವ್ಯಕ್ತಿನ ನೀವು ನೆನಪಿಟ್ಕೊಳ್ಳಿ, ಇವನು ತುಂಬ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾನೆ ಮುಂದೆ ಅಂತ. ಸೊ ಈ ಒಂದು ವ್ಯಕ್ತಿ ಮೆಟ್ರೋದಲ್ಲಿ ಹೈಜಾಕ್ ಆಗಿರುತ್ತೆ, ಶಾರುಖ್ ಖಾನ್ ಹಿಡ್ಕೊಂಡು ಹೊಡಿತಾನಲ್ಲ. ಸೊ ಈ ವ್ಯಕ್ತಿ ಯಾರಪ್ಪ ಅಂತಂದರೆ, ಸೊ ಫಿಲ್ಮಲ್ಲಿ ಸ್ಟಾರ್ಟಿಂಗಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಅವನು ಅಪ್ಪ ಶಾರುಖ್ ಖಾನಿಗೆ ಹೇಳ್ತಾನಲ್ಲ, ನೀವು ಯಾರು ಅಂತ ನಾನು ಕಂಡು ಹಿಡಿತೀನಿ, ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಒಂದು ಮೆಮೊರಿ ಲಾಸ್ ಆಗಿರೋದ್ರಿಂದ ನೀವು ಯಾರು ಅಂತ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನಲ್ಲ, ಅದೇ ಒಂದು ಚಿಕ್ಕ ಹುಡುಗ ಆಗಿರ್ತಾನೆ. ಸೊ ಬೇಸಿಕಲಿ ಆ ಚಿಕ್ಕ ಹುಡುಗ ಅಂದರೆ ಈಗ ದೊಡ್ಡನಾಗಿ ಪೊಲೀಸ್ ಆಫೀಸರ್ ಆಗಿದ್ದಾನಲ್ಲ, ಅವನು ಶಾರುಖ್ ಖಾನಿನ ಟೀಮ್ ಮೆಂಬರ್ಸ್ ಮೇಲೆ ಒಂದು ಸೇಮ್ ಕಾಮನ್ ಟ್ಯಾಟು ನೋಡಿರ್ತಾನೆ. ಆ ಒಂದು ಟ್ಯಾಟೂಯಿಂದನೇ ಒಂದು ಲೈಕ್ ಎಲ್ಲ ಶಾರುಖ್ ಖಾನಿನ ಮೆಂಬರ್ಸ್ನ ಹುಡುಕೊಂಡು ಹೇಗೋ ಒಂದು ಮಾಡ್ಕೊಂಬಿಟ್ಟು ಹುಡುಕ್ತಾನೆ. ಈ ಕಾರಣದಿಂದಾಗಿಯೇ ಜವಾನ್ ಅಂದರೆ ಈಗ ಶಾರುಖ್ ಖಾನ್ ಯಂಗರ್ ವರ್ಷನ್ ಆಫ್ ಶಾರುಖ್ ಖಾನ್ ಮಗ ಆಜಾದು ಆ ಖಾಲಿ ಜನಗಳು ಹಿಡ್ಕೊಂಡು ಬೇಕಾದ್ರೆ ಆ ಅಪ್ಪ ಶಾರುಖ್ ಖಾನ್ ಬಂದು ಅವನ್ನ ಕಾಪಾಡೋದು. ಈಗ ನಯನತಾರ ಕೂಡ ಅವ್ರ ಟೀಮಿಗೆ ಜಾಯ್ನ್ ಆಗಿರ್ತಾಳೆ, ನಾನು ನಿನ್ನ ಹೆಲ್ಪ್ ಮಾಡ್ತೀನಿ ಅಂತ. ಸೊ ಈಗ ಶಾರುಖ್ ಖಾನ್ ಅಂದರೆ ಆಜಾದು ಮತ್ತು ವಿಕ್ರಮ್ ರಾಠೋರ್ ಇಬ್ಬರು ಕೂಡ ಅವ್ರವ್ರ ಟೀಮ್ಸ್ಗೆ ರೆಡಿ ಆಗ್ತಾರೆ. ಈಗ ಖಾಲಿದೊಂದು ಕನ್ಸೈನ್ಮೆಂಟ್ ಅಂದರೆ ಅಸೈನ್ಮೆಂಟ್ ಇರುತ್ತೆ. ಬೇಸಿಕಲಿ ಇವಾಗ ಅವನು ವೆಪನ್ಸ್ನ ಡೆಲಿವರ್ ಮಾಡಬೇಕು, ಆದ್ದರಿಂದ ಅವನಿಗೆ ತುಂಬ ದೊಡ್ಡ ಅಮೌಂಟ್ ಆಫ್ ಮನಿ ಅವನಿಗೆ ಸಿಗಲಿದೆ. ಈ ಒಂದು ಅಸೈನ್ಮೆಂಟ್ ಅವರಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ಡೆಲಿವರ್ ಮಾಡೋ ಟೈಮಲ್ಲಿ ಆ ಒಂದು ಇವರು ಡಿಸೈಡ್ ಮಾಡ್ತಾರೆ, ವೆಪನ್ಸ್ ಕೂಡ ನಾವು ಹೈಜಾಕ್ ಮಾಡ್ಕೊಂಬೋಣ ಮತ್ತು ದುಡ್ಡು ಕೂಡ ಕದಿಯೋಣ ಅಂತ. ಸೊ ಈ ಒಂದು ಮಿಷನ್ನಿಗೆ ಲೈಕ್ ಅಡ್ಡಿ ಮಾಡೋದಕ್ಕೆ ಆಜಾದು ಮತ್ತು ವಿಕ್ರಮ್ ರಾಠೋರ್ ರೆಡಿ ಆಗ್ತಾರೆ, ಹೋಗ್ತಾರೆ. ಸೊ ಈ ಒಂದು ಮಿಷನಲ್ಲಿ ಅಪ್ಪ ಮತ್ತು ಮಗ ಸಮ್ವಾಟ್ ಸಕ್ಸಸ್ಫುಲ್ ಆಗ್ತಾರೆ. ಅವರು ಸಕ್ಸಸ್ಫುಲ್ ಆಗ್ತಾರೆ ಒಂದು ದುಡ್ಡು ಮತ್ತು ವೆಪನ್ಸ್ನ ಹೈಜಾಕ್ ಮಾಡೋದ್ರಲ್ಲಿ. ಆದರೆ ಈ ಒಂದು ಮಧ್ಯದಲ್ಲಿ ವಿಕ್ರಮ್ ರಾಠೋರ್ನ ಬಂದಿ ಮಾಡ್ಕೊಂಡ್ಬಿಡ್ತಾರೆ ಖಾಲಿ ಜನ. ಈಗ ವಿಕ್ರಮ್ ರಾಠೋರಿನ ಟೀಮಲ್ಲಿ ಇರ್ತಾರಲ್ಲ, ಸ್ವಲ್ಪ ಎಲ್ಲ ಏಜ್ ಆಗಿರ್ತಾರಲ್ಲ, ಅವರಿಗೆ ಟಾರ್ಚರ್ ಮಾಡ್ತಾ ಇರ್ತಾನೆ ಖಾಲಿ ಕಡೆಯವರು. ಸೊ ಇಲ್ಲಿ ಇನ್ನೇನು ಹೇಳ್ತಿರ್ತಾನೆ, ಎಲ್ಲಿ ನನ್ನ ಕನ್ಸೈನ್ಮೆಂಟು, ನನ್ನ ಒಂದು ದುಡ್ಡು ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಜಾದು ಲೈವ್ ಸ್ಟ್ರೀಮಿಂಗ್ ಮಾಡ್ತಾನೆ ಅದೇ ಜೈಲಿಂದ. ಸೊ ಇವನಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಅವನು ಆ ವಿಕ್ರಮ್ ರಾಠೋರಿನ ಹೆಸರಲ್ಲಿ ಲೈವ್ ಸ್ಟ್ರೀಮಿಂಗ್ನ ಮಾಡ್ತಾ ಇರ್ತಾನೆ. ಖಾಲಿಗಿಲ್ಲಿ ಗೊತ್ತಾಗುತ್ತೆ ಇವನು ರಿಯಲ್ ವಿಕ್ರಮ್ ರಾಠೋರ್ ಅಂತ. ಇಲ್ಲಿ ಆಜಾದು EV ಮಷಿನ್, ವೋಟಿಂಗ್ ಮಷಿನ್ ಇರ್ತಾವಲ್ಲ, 9 ಲಕ್ಷಕ್ಕಿಂತ ಬಹಳ ವೋಟಿಂಗ್ ಮಷಿನ್ಸ್ನ ಅವನು ಕದ್ದುಬಿಟ್ಟು ಇಟ್ಕೊಂಡಿರ್ತಾನೆ. ಅವನ ಡಿಮಾಂಡ್ ಒಂದು ಪೂರ ಮಾಡಿಸೋದಕ್ಕೆ. ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ದ ಆಜಾದ್ ರಿವೀಲ್ ಮಾಡ್ತಾನೆ, ನನ್ನ ಹೆಸರು ವಿಕ್ರಮ್ ರಾಠೋರ್ ಅಲ್ಲ, ನಾನು ಆಜಾದ್. ವಿಕ್ರಮ್ ರಾಠೋರ್ ನಮ್ಮಪ್ಪ, ಅವರಿಗೆ ಒಂದು ಸುಳ್ಳು ಪಟ್ಟ ಕಟ್ಟಿದ್ರು ದೇಶದ್ರೋಹಿ ಅಂತ ಇವರೆಲ್ಲ ಸೇರಿಕೊಂಡು. ಆಮೇಲೆ ಇನ್ನೊಂದು ಕೂಡ ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾನೆ, ನೀವು ವೋಟ್ ಹಾಕೋಕ್ಕಿಂತ ಮುಂಚೆ ಮೊದಲು ಕ್ವಶನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿರಿ. ನಾವು ನಿಮಗೆ ವೋಟ್ ಹಾಕ್ತೀವಿ, ಅದ್ರ ಬದಲಾಗಿ ನೀವು ನಮಗೋಸ್ಕರ ಏನು ಮಾಡ್ತೀರಾ, ಈ ದೇಶಕ್ಕೋಸ್ಕರ ಏನು ಮಾಡ್ತೀರಾ, ಈ 5 ವರ್ಷ ದೇಶದ ಡೆವಲಪ್ಮೆಂಟಿಗೋಸ್ಕರ ಏನು ಮಾಡ್ತೀರಾ ಅಂತ ಕೇಳೋಕ್ಕೆ ಕ್ವಶನ್ ಮಾಡಿ ಅಂತ ಅವನು ಹೇಳ್ತಾನೆ.
ಸೊ ವಿಕ್ರಮ್ ರಾಠೋರಿಗೆ ಆ್ಯಕ್ಚುಲಿ ನೆನಪು ಬಂದ್ಬಿಡುತ್ತೆ, ಅಂದರೆ ಮೆಮೊರಿ ಲಾಸ್ ಆಗಿರೋದು ವಾಪಸ್ ಬಂದ್ಬಿಡುತ್ತೆ. ಅವನಿಗೆ ಗೊತ್ತಾಗುತ್ತೆ ವಿಕ್ರಮ್ ರಾಠೋರ್ ಅಂದರೆ ಯಾರು, ಅವನಿಗೆ ಖಾಲಿ ಏನು ಮಾಡಿದ್ದ, ಖಾಲಿ ಅವನ ಲೈಫಲ್ಲಿ ಯಾವಂಥ ರೋಲ್ ಪ್ಲೇ ಮಾಡಿದ ಅಂತ ಅವನಿಗೆ ನೆನಪಾಗುತ್ತೆ. ಸೊ ಇಲ್ಲಿ ಒಂದು ಕ್ಲೈಮ್ಯಾಕ್ಸಿನಲ್ಲಿ ತುಂಬ ಒಂದು ಭಯಂಕರ ಆಕ್ಷನ್ ನಡೆಯುತ್ತೆ. ಅಪ್ಪ ಮಗ ಸೇರ್ಕೊಂಡು ಎಲ್ರಿಗೂ ಹೊಡಿತಾರೆ. ಕೊನೆಗೆ ಕಾಲಿಗೆ ಕೂಡ ಅವರ ಹೆಂಡತಿ ದೀಪಿಕಾ ಪಡ್ಕೋನಿಗೆ ಮಾಡ್ದಂಗೆ ಗಲ್ ಶಿಕ್ಷೆ ಹಾಕ್ಬಿಡ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೆಗೋಷಿಯೇಟ್ ಮಾಡ್ತಾ ಇದ್ರಲ್ಲ, ಲೈಕ್ ಖಾಲಿಗೋಸ್ಕರ. ಸೊ ಮೊದಲು ನಯನತಾರ ನೆಗೋಷಿಯೇಟ್ ಮಾಡ್ತಾ ಇದ್ಲು, ಆದರೆ ಇಲ್ಲಿ ಸಂಜು ಬಾಬಾ ಅಂದರೆ ಸಂಜಯ್ ದತ್ ನೆಗೋಷಿಯೇಟ್ ಮಾಡ್ತಾ ಇರ್ತಾರೆ. ಫಿಲಮಿನ ಪೋಸ್ಟ್ ಕ್ರೆಡಿಟ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸಂಜು ಬಾಬಾ ಅಂದರೆ ಸಂಜಯ್ ದತ್ತು ಕೂಡ ಮೊದಲಿಂದನೇ ಪ್ಲ್ಯಾನಲ್ಲಿ ಇನ್ವಾಲ್ವ್ ಆಗಿದ್ರು ಶಾರುಖ್ ಖಾನಿಂದು ಅಂತ. ಇಲ್ಲಿ ಎಂಡ್ ಆಗುತ್ತೆ. ಮತ್ತು ಇನ್ನೊಂದು ಮೆಸೇಜ್ ಬರುತ್ತೆ, ಇನ್ನೊಂದು ಮಿಷನ್ ಬಂದಿದೆ, ಅದಕ್ಕೆ ವಿಕ್ರಮ್ ರಾಠೋರ್ ಮತ್ತು ಆಜಾದ್ ಇಬ್ಬರು ಕೂಡ ಹೋಗಬೇಕು ಅಂತ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಲಾಸ್ಟಿಗೆ ಒಂದು ಹಾಡು ಬರುತ್ತೆ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಜವಾನಿನ ಒಂದು ಪೂರ್ತಿ ಮೂವಿಯ ಸ್ಟೋರಿ. ಸೊ ಹೇಗಿತ್ತು ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.